ನಮಸ್ತೆ. ಮದನ ಮೋಹನ ಮಾಲವೀಯರು ಅಂತ ಹೇಳಿ ಭಾರತದಲ್ಲಿ ಒಬ್ಬ ಮಹತ್ವಾಕಾಂಕ್ಷೆಯನ್ನ ಹೊಂದಿದಂತಹ ವ್ಯಕ್ತಿ ಇದ್ರು. ಅವರಿಗೆ ಒಂದು ಆಲೋಚನೆ ಬಂತು. ಭಾರತ ಶೈಕ್ಷಣಿಕವಾಗಿ ತನ್ನ ಮೇರು ಶಿಖರವನ್ನ ಹೊಂದಿದ್ದಂತಹ ಕಾಲಘಟ್ಟ ಒಂದಿತ್ತು. ಅಂತಹ ಭಾರತದಲ್ಲಿ ಮತ್ತೊಮ್ಮೆ ಶಿಕ್ಷಣದ ಪುನರುಜ್ಜೀವನ ಆಗಬೇಕು, ಭಾರತೀಯ ಶಿಕ್ಷಣ ಮನೆ ಮತ್ತು ಮನಸ್ಸುಗಳನ್ನ ತಲುಪಬೇಕು. ಅದಕ್ಕಾಗಿ ಬನಾರಸ್ನಲ್ಲಿ ಹಿಂದೂ ವಿಶ್ವವಿದ್ಯಾಲಯವೊಂದನ್ನು ಸ್ಥಾಪನೆ ಮಾಡಬೇಕು ಅಂತ. ಆದರೆ ಆಲೋಚನೆ ದೊಡ್ಡದಿತ್ತು, ಕನಸು ದೊಡ್ಡದಿತ್ತು, ಮತ್ತು ಆ ಕನಸನ್ನ ನನಸು ಮಾಡಬೇಕು ಅನ್ನುವಂತಹ ಮನಸ್ಸಿತ್ತು. ಆದರೆ ಕೈ ಮಾತ್ರ ಖಾಲಿಯಾಗಿತ್ತು. ಅದಕ್ಕಾಗಿ ಹಣವನ್ನ ಒಟ್ಟು ಮಾಡಲಿಕ್ಕೆ ಅಂತ ಹೇಳಿ ಹೊರಡ್ತಾರೆ. ಮೊದಲ ದಿನದಿಂದಲೇ ಅನೇಕ ಅಡಚಣೆಗಳು ಅಲ್ಲಿತ್ತು, ತೊಡಕುಗಳು ಅಲ್ಲಿತ್ತು. ಆದರೆ ಈ ಎಲ್ಲ ತೊಡಕುಗಳನ್ನ ಮೀರಿ ತನ್ನ ಸಂಕಲ್ಪ ಏನಿತ್ತು ಅದನ್ನ ನಾನು ಮಾಡಿಯೇ ಸಿದ್ಧ ಅನ್ನುವಂತಹ ಆಲೋಚನೆಯೊಂದಿಗೆ ಮಾಳವೀಯರು ಹಣಕ್ಕಾಗಿ, ಹಣವನ್ನ ಕೇಳುವುದಕ್ಕಾಗಿ ಅಥವಾ ಹಣವನ್ನ ಅಕ್ಷರಶಃ ಬೇಡಿ ತೆಕ್ಕೊಂಡು ಬರುವುದಕ್ಕಾಗಿ ಬಹಳವೇ ಪ್ರಯತ್ನವನ್ನ ಮಾಡಿದ್ರಾಯ್ತು. ಈ ಹಾದಿಯಲ್ಲಿ ಒಂದು ಸಲ ಹೈದರಾಬಾದಿನ ನಿಜಾಮನ ಬಳಿಯಲ್ಲಿ ಹೋಗ್ತಾರೆ. ಬಹುಶಃ ನಿಜಾಮನ ಬಳಿಯಲ್ಲಿ ಹೋಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ದುಡ್ಡನ್ನ ಕೇಳಬೇಕಾಗಿದ್ರೆಯೇ ಅವರ ಮನಸ್ಸಿನಲ್ಲಿ ಇದ್ದಂತಹ ಛಲ ಎಷ್ಟು ಅಂತ ಹೇಳಿ ಲೆಕ್ಕ ಹಾಕಬಹುದು. ಇವರು ತಾವು ಬಂದಂತಹ ಉದ್ದೇಶವನ್ನ ತಿಳಿಸ್ಬೇಕಾಗಿದ್ರೆ ನಿಜಾಮರು ಕೇಳುತ್ತಾರತ್ತೆ, ಅದರಲ್ಲೂ ನೀವು ನನ್ನ ಬಳಿಗೆ ಬಂದು ಹಿಂದೂ ವಿಶ್ವವಿದ್ಯಾಲಯವನ್ನ ನಿರ್ಮಿಸುವುದಕ್ಕಾಗಿ ಹಣವನ್ನ ಕೊಡಿ ಅಂತ ಕೇಳಬೇಕಾಗಿದ್ರೆ ನಿಮಗೆಷ್ಟು ಧೈರ್ಯ, ನಿಮಗೆ ಒಂದು ಬಿಡಿ ಗಾಸನ್ನ ಬಿಡಿ, ನನ್ನ ಚಪ್ಪಲಿಯನ್ನು ಸಹ ಕೊಡ್ಲಿಕ್ಕೆ ನಿಮಗೆ ಅರ್ಹತೆ ಇಲ್ಲ ಅಂತ ಹೇಳಿಕೊಂಡು ಕಾಲಿನ ಪಾದರಕ್ಷೆಯನ್ನ ತೆಗೆದು ಅವರ ಮುಖಕ್ಕೆ ಬಿಸಾಡ್ತಾರಂತೆ. ಬಹುಶಃ ನಾವಾಗ್ತಾ ಇದ್ರೆ ಆ ಅವಮಾನವನ್ನ ಸಹಿಸಿಕೊಳ್ಳಲಾಗದೆ ಆ ಚಪ್ಪಲಿಯನ್ನ ಅಲ್ಲೇ ಬಿಟ್ಟು ಹೋಗ್ತಿದ್ವೋ ಏನೋ. ಆದರೆ ಮಾಳವೀಯರು ಸುಮ್ಮನೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ನಿರ್ಮಾಣವನ್ನ ಮಾಡಲಿಲ್ಲ. ಆ ವ್ಯಕ್ತಿ ಅದ್ಭುತವಾದಂತಹ ಇಚ್ಛಾಶಕ್ತಿಯನ್ನ, ಕ್ರಿಯಾಶಕ್ತಿಯನ್ನ ಹೊಂದಿದ್ರಾಯ್ತು. ತನ್ನ ಮೈ ಮೇಲೆ ಎಸೆದಂತಹ ನಿಜಾಮನ ಪಾದರಕ್ಷೆಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸ್ತಾರೆ. ಹೈದರಾಬಾದಿನ ದೊಡ್ಡ ಮಾರ್ಕೆಟ್ ಒಂದಕ್ಕೆ ಹೋಗಿ ಜನರನ್ನ ಕೂಗಿ ಕೂಗಿ ಕರೀತಾರೆ. ನಾನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಹೇಳಿದ್ದಕ್ಕೆ ಹೈದರಾಬಾದಿನ ನಿಜಾಮರು ಪಾದರಕ್ಷೆಯನ್ನ ಕೊಟ್ಟು ಇದನ್ನ ಹರಾಜಿಗೆ ಕೂಗಿ ಎಷ್ಟು ದುಡ್ಡು ಬರ್ತದೆ ಅಷ್ಟು ದುಡ್ಡು ನಿಮ್ಮ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಅಂತ ಹೇಳಿದ್ದಾರೆ. ಬನ್ನಿ ಬನ್ನಿ ಹರಾಜು ಕೂಗಿ ಹೈದರಾಬಾದಿನ ನಿಜಾಮನ ಪಾದರಕ್ಷೆಯನ್ನ ತೆಗೆದುಕೊಂಡು ಹೋಗಿ ಅಂತ. ಸರಿ, ನಿಜಾಮನ ಪಾದರಕ್ಷೆ ಯಾರಿಗುಂಟು ಯಾರಿಗಿಲ್ಲ, ಒಬ್ಬೊಬ್ಬರು ಒಂದೊಂದು ರೇಟ್ ಅನ್ನ ಕೂಗ್ತಾರೆ. ಹೀಗೆ ಆ ಮಾರುಕಟ್ಟೆಯಲ್ಲಿ ಜನಸಂದಣಿ ಸೇರ್ಬೇಕಾಗಿದ್ರೆ ಆ ವಿಷಯ ನಿಜಾಮನಿಗೂ ಸಹ ಗೊತ್ತಾಗ್ತದೆ. ಆಗ ನಿಜಾಮನಿಗೆ ಅನ್ನಿಸ್ತದಂತೆ, ಒಂದು ವೇಳೆ ನನ್ನ ಪಾದರಕ್ಷೆ ಒಂದಷ್ಟೋ ಇಷ್ಟೋ ಸಾವಿರಕ್ಕೇನಾದ್ರೂ ಹರಾಜಾಯ್ತು ಅಂತ ಹೇಳಿದ್ರೆ ನನ್ನ ಅಸ್ತಿತ್ವಕ್ಕೆ ಅದು ಧಕ್ಕೆ ತರುವಂತಹದ್ದು. ನಾನು ನಿಜಾಮ, ನನ್ನ ಪಾದರಕ್ಷೆಗೆ 1000 ರೂಪಾಯಿಗಳ ಬೆಲೆ ಅಲ್ಲ ಅಂತ ಹೇಳಿಕೊಂಡು ಸೇವಕನೊಬ್ಬನನ್ನ ಗುಟ್ಟಾಗಿ ಕರೆದು ಒಂದು ಗೋಣಿ ತುಂಬ ದುಡ್ಡನ್ನ ಕೊಟ್ಟು ನೀನು ಹೋಗು, ಅಲ್ಲಿ ಹರಾಜ್ ಕೂಗುವಲ್ಲಿ ನಿಂತು ಇಷ್ಟು ಮೊತ್ತಕ್ಕೆ ಆ ಹರಾಜನ್ನ ಕೂಗಿ ಆ ಪಾದರಕ್ಷೆಯನ್ನ ತೆಗೆದುಕೊಂಡು ಬಾ ಅಂತ. ಸೇವಕ ಹೋಗ್ತಾನೆ, ಹರಾಜ್ ಕೂಗ್ತಾನೆ, ಆ ಗೋಣಿಯಲ್ಲಿ ಇದ್ದಂತಹ ದುಡ್ಡನ್ನ ಮಾಳವೀಯರಿಗೆ ಕೊಟ್ಟು ಮಾಳವೀಯರ ಕೈಯಲ್ಲಿ ಇದ್ದಂತಹ ನಿಜಾಮನ ಪಾದರಕ್ಷೆಯನ್ನ ಮತ್ತೆ ನಿಜಾಮನಿಗೆ ತಂದು ಒಪ್ಪಿಸ್ತಾನೆ. ಹೀಗೆ ಹೈದರಾಬಾದಿನ ನಿಜಾಮ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ತನ್ನದಾದಂತಹ ಕೊಡುಗೆಯನ್ನ ಮಾಳವೀಯರ ಧೈರ್ಯದ ಕಾರಣಕ್ಕಾಗಿ ಕೊಡ್ತಾನೆ. ನಾವು ಅರ್ಥ ಮಾಡಿಕೊಳ್ಳಬೇಕೇನು ಅಂತ ಹೇಳಿದ್ರೆ, ಮಾಳವೀಯರು ತಮ್ಮ ಕನಸಿನಲ್ಲಿ ಯಶಸ್ಸನ್ನ ಕಂಡ್ರು ಯಾಕೆ ಅಂತ ಹೇಳಿದ್ರೆ, ತಮ್ಮ ಹಾದಿಯಲ್ಲಿ ಬಂದಂತಹ ಅಷ್ಟು ಕಷ್ಟ, ನೋವು, ಅವಮಾನ ಇವೆಲ್ಲವನ್ನು ಸಹ ಸನ್ಮಾನ ಅಂತ ಭಾವಿಸಿಕೊಂಡ್ರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಿದ್ರು. ಸ್ವಾಮಿ ವಿವೇಕಾನಂದರು ಸಹ ಹೇಳ್ತಾರೆ, ಯುವಕರೇ, ನಿಮ್ಮ ಒಳಗಡೆ ಇರುವಂತಹ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿ. ಯಾರೂ ಕೂಡ ಸುಮ್ಮನೆ ಭೂಮಿಯ ಮೇಲೆ ಬರಲಿಲ್ಲ. ಯುವಕರಲ್ಲಿನ ಪ್ರಬಲವಾದಂತಹ ಇಚ್ಛಾಶಕ್ತಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಸಮುದ್ರದ ಎದುರುಗಡೆಯಲ್ಲಿ ತಂದು ನಿಲ್ಲಿಸಿದ್ರೆ ಆ ವ್ಯಕ್ತಿ ಕೇಳಬೇಕು, ನನ್ನನ್ನ ಇಲ್ಲಿ ತಂದು ನಿಲ್ಸಿದ್ದೀರಲ್ಲ, ಸಮುದ್ರದ ನೀರನ್ನ ಕುಡಿದು ಮುಗಿಸ್ಬೇಕಾ ಅಂತ. ಭಾರತೀಯ ಯುವಕರು ಹೇಗಿರಬೇಕು ಅಂತ ಹೇಳಿದ್ರೆ, ಯಾವುದೋ ಒಂದು ಎತ್ತರದ ಗಟ್ಟಿಮುಟ್ಟಾದಂತಹ ಪರ್ವತದ ಎದುರಿನಲ್ಲಿ ಆ ವ್ಯಕ್ತಿಯನ್ನ ನಿಲ್ಲಿಸಿದ್ರೆ ಆ ವ್ಯಕ್ತಿ ಕೇಳಬೇಕು, ಕ್ಷಣ ಮಾತ್ರದಲ್ಲಿ ಪರ್ವತವನ್ನ ನಾನು ಕುಟ್ಟಿ ಪುಡಿ ಮಾಡಬೇಕಾ ಅಂತ. ವಿವೇಕಾನಂದರು ಬಯಸಿದ ಭಾರತೀಯ ಯುವ ಮನಸ್ಸುಗಳು ಇಂಥದ್ದಾಗಿರಬೇಕಾಗಿತ್ತು. ಆದರೆ ಇವತ್ತು
ನಾವು ಅದೇ ವಿವೇಕಾನಂದರ ಭಾರತದಲ್ಲಿ ಇದ್ದೇವೆ, ಭಾರತದ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ನಾಯಕರುಗಳು ಕರೆ ಕೊಡ್ತಾರೆ. ಆದರೆ ನಾವು ನಮ್ಮ ಮನಸ್ಸಿನ ಒಳಗಡೆ ಹೋಗಿ ಆಲೋಚನೆ ಮಾಡಬೇಕಾಗಿದೆ. ವಿವೇಕಾನಂದರು ಹೇಳಿದಂತಹ ಪ್ರಬಲವಾದಂತಹ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಕರ್ತೃತ್ವ ಶಕ್ತಿ ನಮ್ಮಲ್ಲಿದೆಯಾ? ಮೊಬೈಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ಗಳನ್ನ ಮಾಡ್ತಾ ಬೇಡದೇ ಇರುವಂತಹ ವಿಚಾರಗಳನ್ನ ಆ ಸೋಷಿಯಲ್ ಮೀಡಿಯಾದಿಂದ ನಮ್ಮ ತಲೆಗೆ ತುಂಬುವುದರ ಬದಲು ಸ್ವಾಮಿ ವಿವೇಕಾನಂದರ ಆಲೋಚನೆಗಳನ್ನ ಅದೇ ಸೋಷಿಯಲ್ ಮೀಡಿಯಾದಿಂದ ನಾವು ತೆಗೆದುಕೊಳ್ತೇವೆ ಅಂತಾದರೆ, ಪುಸ್ತಕಗಳನ್ನ ಓದಿ ಪಡೆದುಕೊಳ್ಳುತ್ತೇವೆ ಅಂತಾದರೆ, ಬಹುಶಃ ನಾನು ನೀವು ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಯುವ ಶಕ್ತಿಯಾಗಿ ಹೊರಗಡೆ ಹೊಮ್ಮಲಿಕ್ಕೆ ಸಾಧ್ಯ ಇದೆ. ಯಾಕೆ ಪ್ರಯತ್ನಿಸಬಾರದು? ಆಲೋಚನೆ ಮಾಡೋಣ. ಜಯ ರಾಮಕೃಷ್ಣ.